नमस्कार. निपुण महाराष्ट्र अभियानाअंतर्गत कृती आराखडा इयत्ता दुसरी कन्नड माध्यम वर्ग विषय भाषा कौशल्य वाचन ಈ ನಿಪುಣ ಮಹಾರಾಷ್ಟ್ರ ಅಧ್ಯಯನ ಅಂತರ್ಗತ ಕೃತಿ ಆರಾಖಡವನ್ನು ನಾವು ಯಾವ ರೀತಿ ತಯಾರು ಮಾಡಬೇಕಂದ್ರೆ, ಮೊದಲಿಗೆ ನಾವು ಅಧ್ಯಯನ ಸ್ತರವನ್ನು ನಿಶ್ಚಿತ ಮಾಡಿ ನಂತರ ಯಾವ ರೀತಿಯಾಗಿ ಅದನ್ನು ಬರೀಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ನಾವೊಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎರಡನೇ ವರ್ಗದ ಭಾಷಾ ವಿಷಯದ ವಾಚನ ಕೌಶಲ್ಯ ಭಾಷಾ ವಿಷಯದ ಬಗ್ಗೆ ಕೃತಿ ಆರಾಖಡೆ ಯಾವ ರೀತಿ ತಯಾರು ಮಾಡಬೇಕಂತಕ್ಕಂಥದ್ದನ್ನು ಬರೆದಿದ್ದೀನಿ. ನನ್ನ ಹತ್ರ ಎರಡನೇ ವರ್ಗ ಇದ್ದುದರಿಂದ ನಿರೀಕ್ಷಿತ ಅಧ್ಯಯನ ಸಾಮರ್ಥ್ಯ ಏನು, ನಮಗೆ ನಿರೀಕ್ಷಿತ ಅಧ್ಯಯನ ಸಾಮರ್ಥ್ಯ ಏನದಪ್ಪ ಅಂದ್ರೆ, ಎರಡನೇ ವರ್ಗದಲ್ಲಿ ಪರಿಚಯವಿಲ್ಲದ ಪದ್ಯದಿಂದ ಅಥವಾ ಗದ್ಯ ಭಾಗದಿಂದ 4ರಿಂದ 5 ಸರಳ ಪದಗಳ ಮತ್ತು ಸರಳ ಉಚ್ಚಾರಗಳಿಂದ ತಯಾರಾಗಿರ್ತಕ್ಕಂಥ ಸಣ್ಣ ವಾಕ್ಯಗಳ ಓದಬೇಕು. ಇದು ಅದು ನಮಗೆ ಬೇಕಾಗಿರ್ತಕ್ಕಂಥ ನಿಶ್ಚಯ ಇದನ್ನು ಸಾಧನೆ ಮಾಡಬೇಕಾಗಿದೆ ನಾವು. ಇದರಲ್ಲಿ ಈಗ ನನ್ನ ವರ್ಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ 12ನೇ ಸ್ತರದಲ್ಲಿದ್ದಾರೆ. 12ನೇ ಸ್ತರದಿಂದ ಅವರಿಗೆ ಅಷ್ಟು 14 ಸ್ತರಗಳಿವೆ. ಆ 14 ಸ್ತರದಲ್ಲಿ ಒಯ್ಯಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರು ಬರೆದುಕೊಂಡಿದ್ದೀನಿ. ಮೊದಲು ವಿದ್ಯಾರ್ಥಿಗಳ ಹೆಸರು, ಎರಡನೇದ್ದು ಉದ್ದೇಶ ಅಥವಾ ಉದ್ದಿಷ್ಟ, ಎರಡು ಏನು ಉದ್ದೇಶ ಐತೆ ಅಂದರೆ, ಗೊತ್ತಿರದ ಗದ್ಯ ಭಾಗದಿಂದ 4ರಿಂದ 5 ಶಬ್ದಗಳಿಂದ ತಯಾರಾದ ವಾಕ್ಯಗಳ ವಾಚನ ಮಾಡಬೇಕು ಅಂತಕ್ಕಂಥ ಉದ್ದೇಶದ. ಈ ಉದ್ದೇಶದ ಸಲುವಾಗಿ ನಾನು ಕೈಗೊಂಡ ಕೃತಿ ಕಾರ್ಯಕ್ರಮ ಏನಪ್ಪ ಅಂದ್ರೆ, 4ರಿಂದ 5 ಸರಳ ಶಬ್ದಗಳ ವಾಕ್ಯಗಳ ದೃಢೀಕರಣವನ್ನು ಮಾಡಿಕೊಂಡಿರಿ. ಉದಾಹರಣೆ, ಗೋಣೆ ಚೀಲದಲ್ಲಿ ಜೋಳ ತುಂಬು, ಸೂರ್ಯ ಹುಟ್ಟಿದ ನಂತರ ಮಲಗುವುದು ಸರಿಯಲ್ಲ. ಈ ಥರದ ವಾಕ್ಯ ಸಂಗ್ರಹಗಳನ್ನು ನಾನು ಮಕ್ಕಳಿಂದ ದೃಢೀಕರಣವನ್ನು ಮಾಡಿಕೊಂಡಿನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯಗಳು ಏನು ಉಪಯೋಗ ಮಾಡಿದೆ, ವಾಕ್ಯಗಳ ಪಟ್ಟಿ ಇರ್ಬೋದು, ವಾಕ್ಯಗಳ ಸಂಗ್ರಹ ಇರ್ಬೋದು, ಸಣ್ಣ ಕಥೆಗಳ ಪುಸ್ತಕಗಳಿರ್ಬೋದು. ಇವುಗಳ ಸಹಾಯದಿಂದ ನಾನು ಮಕ್ಕಳಲ್ಲಿ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ. ಸಹಾಯಕ ಅಥವಾ ಸುಲಭಕ ಯಾರಪ್ಪ ಅಂದ್ರೆ ಶಿಕ್ಷಕ. ಇಲ್ಲಿ ಗೆಳೆಯರನ್ನೂ ಆಗ್ಬೋದು. ಕೆಲವೊಮ್ಮೆ ಗುಂಪು ಚರ್ಚೆಗಳ ಮಾಡಿ ಗೆಳೆಯರೊಡನೆಯೂ ಸಹಿತ ನಾವು ಇದನ್ನು ಮಾಡಲು ಕೊಡಬಹುದು. ವೇಳೆ ತೆಗೆದುಕೊಂಡಂಥ ವೇಳೆ 20 ಮಾರ್ಚರಿಂದ 5 ಏಪ್ರಿಲ್ವರೆಗೆ 15 ದಿನಗಳವರೆಗೆ ವೇಳೆ. ಇದರಿಂದ ನನಗೆ ಏನು ಸಾಧ್ಯ ಐತಪ್ಪ ಅಂದ್ರೆ, 12ನೇ ಸ್ತರದಲ್ಲಿ 4ರಿಂದ 5 ಸರಳ ವಾಕ್ಯಗಳ ವಾಚನವನ್ನು ಮಕ್ಕಳು ಮಾಡುವರು, ಸಾಧ್ಯವಾಗಿರ್ತಕ್ಕಂಥ ಕೆಲಸ. ಈಗ ಅದನ್ನೇ 13ನೇ ಸ್ತರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರು 12ನೇ ಸ್ತರದಿಂದ 13ನೇ ಸ್ತರಕ್ಕೆ ಬಂದಾಗ ಅವರಲ್ಲಿರ್ತಕ್ಕಂಥ ಉದ್ದೇಶ ಏನು, ಅವರಿಗೆ ಏನು ಬರಬೇಕಪ್ಪ ಅಂದ್ರೆ, ಗೊತ್ತಿರದ ಗದ್ಯ ಭಾಗದಲ್ಲಿಯ 4ರಿಂದ 5 ಶಬ್ದಗಳಿಂದ ತಯಾರಾದ ಒತ್ತಕ್ಷರಗಳ ವಾಕ್ಯಗಳು ಇವರಿಗೆ ಓದಲು ಬರಬೇಕು ಅಂತಕ್ಕಂಥದ್ದು ಇದೆ. ಅದರ ಸಲುವಾಗಿ ನಾನು ಕೈಗೊಂಡ ಕಾರ್ಯ ಏನಪ್ಪ ಅಂದರೆ, 4ರಿಂದ 5 ಶಬ್ದಗಳ ಒತ್ತಕ್ಷರಗಳ ವಾಕ್ಯ ವಾಚನ ದೃಢೀಕರಣ ಮಾಡಿಕೊಂಡಿದ್ದೇನೆ. ಸಂಜೆ ಆಕಾಶದಲ್ಲಿ ಚಂದ್ರ, ನಕ್ಷತ್ರ, ಚುಕ್ಕೆಗಳು ಕಾಣುತ್ತವೆ. ಇದೇ ತರಹದ ವಾಕ್ಯಗಳ ವಾಚನವನ್ನು ನಾವು ಮಕ್ಕಳಿಂದ ಮಾಡಿಕೊಳ್ಬೇಕು. ಇದೇ ಥರದ ಅಂತ ಇನ್ನೂ ಅನೇಕ ನೀವು ಬೇಕಾಗಿರತಕ್ಕಂಥ ಯಾವ ರೀತಿಯಾಗಿ ಎಲ್ಲರೂ ಒಂದೇ ಥರ ಮಾಡಬೇಕಂತೇನಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥ ಇದು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ, ಇದರ ಪ್ರಕಾರ ನೀವು ಮಾಡ್ಬೋದು. ಮುಂದೆ ಗದ್ಯ ಭಾಗದಲ್ಲಿ ನಾನು ಸಾಧನೆಗಳು ಏನು ಉಪಯೋಗ ಮಾಡಿದೆ, ಗದ್ಯ ಭಾಗಗಳ ಮತ್ತು ಗದ್ಯ ಭಾಗಗಳ ಸಂಗ್ರಹ ಇರ್ತದಲ್ಲ, ಅಂಥ ಪುಸ್ತಕಗಳು ಅಥವಾ ಸಣ್ಣ ಕಥೆಗಳ ಪುಸ್ತಕಗಳು, ವಾಕ್ಯ ಪಟ್ಟಿಗಳನ್ನು ಉಪಯೋಗಿಸಿದ್ದೀನಿ. ಇಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿಯೂ ಮಾಡ್ಬೋದು ಮತ್ತು ಗೆಳೆಯರೊಂದಿಗೆ ಮಾಡ್ಬೋದು. ತೆಗೆದುಕೊಂಡಂಥ ವೇಳೆ ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ 5 ಏಪ್ರಿಲದಿಂದ ಅಂದರೆ ಇಲ್ಲಿ 5ನೇ ತಾರೀಕಿಗೆ ಮುಗಿದ ನಂತರ ಮುಂದಿನ ಸ್ಟೆಪ್ಪಿಗೆ 5 ಏಪ್ರಿಲಿಂದ 20 ಏಪ್ರಿಲ್ದವರೆಗೆ ಈ ಮಕ್ಕಳಿಗೆ ಈ ಸ್ತರದಿಂದ ಈ ಸ್ತರಕ್ಕೆ ಬಂದರು. ಏನು ಅಲ್ಲಿ ಅವರು ಸಾಧ್ಯ ಮಾಡಿರ್ತಕ್ಕಂಥ ಅಧ್ಯಯನ ನಿಷ್ಪತ್ತಿ ಅಥವಾ ಉದ್ದಿಷ್ಟ ಏನು ಸಾಧ್ಯ ಆಗಿದೆಪ್ಪ ಅಂದ್ರೆ, ಒತ್ತಕ್ಷರಗಳು ಇರುವ 5ರಿಂದ 4 ಶಬ್ದಗಳ ವಾಕ್ಯಗಳ ವಾಚನದ ವಾಚನವನ್ನು ಮಾಡ್ತಾರೆ. ಅದಾದ ನಂತರ ಈಗ ನನ್ನ 14ನೇ ಸ್ತರಕ್ಕೆ ಬಂದಾಗ ಅವರಲ್ಲಿ ಇರ್ತಕ್ಕಂಥ ಉದ್ದೇಶ ಏನು, ಗೊತ್ತಿರದ ಗದ್ಯ ಭಾಗದಿಂದ ಒತ್ತಕ್ಷರ ಇರ್ತಕ್ಕಂಥ 4ರಿಂದ 5 ಶಬ್ದಗಳಿರುವ ವಾಕ್ಯಗಳು ಆರೋಹ ಅವರೋಹ ಕ್ರಮದಲ್ಲಿ ಅಂದರೆ ಏರಿಳಿತದೊಂದಿಗೆ ಸರಿಯಾದ ವಿರಾಮ ಚಿಹ್ನೆಗಳೊಂದಿಗೆ ಅವರು ವಾಚನ ಮಾಡತಕ್ಕಂಥದ್ದು ಇಲ್ಲಿ ಬೇಕು. ಅಲ್ಲಿ ನಾನು ತೆಗೆದುಕೊಂಡಂಥ ಕಾರ್ಯ
ವಾಚನ ಅಂದರೆ ಓದುವುದು. ಓದುವ ನಿಯಮಗಳಿಗೆ ಅನುಗುಣವಾಗಿ 4ರಿಂದ 5 ಒತ್ತಕ್ಷರ ಇರತಕ್ಕಂಥ ಶಬ್ದಗಳ ವಾಚನ ಮಾಡಿಸಿಕೊಳ್ಳುವುದು. ಗದ್ಯ ಭಾಗದಿಂದ ಅಥವಾ ಗದ್ಯ ಭಾಗ, ವಾಕ್ಯಪಟ್ಟಿ, ಸಂಗ್ರಹ ಏನು ನಿಮಗೆ ಬೇಕಾಗಿರ್ತಕ್ಕಂಥ